ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಬಹುತೇಕ ಜಯ ಸಾಧಿಸಿದ್ದಾರೆ. ನಿಗದಿತ ಮತಕ್ಕಿಂತ ಕಾಂಗ್ರೆಸ್ಗೆ ಹೆಚ್ಚುವರಿ 5 ಮತಗಳು ಬಂದಿದ್ದಾವೆ. ಕಾಂಗ್ರೆಸ್ನ 134 ಮತಗಳು ಪ್ಲಸ್ ಪಕ್ಷೇತರರಿಂದ 4 ಮತ, ಅಡ್ಡ ಮತದಾನ 1 ಆಗಿದೆ. ಟೋಟಲ್ ಆಗಿ 139 ಮತಗಳು ಕಾಂಗ್ರೆಸ್ಗೆ ಬಂದಿದೆ. ಹಾಗಾಗಿ ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಈಸಿಯಾಗಿ ಗೆಲುವನ್ನು ಸಾಧಿಸುತ್ತಾರೆ. ಶಿವರಾಮ್ ಹೆಬ್ಬಾರ್ ಕೂಡ ಅಡ್ಡ ಮತದಾನ ಮಾಡಿದ್ರು ಅಂದ್ರೆ ಕಾಂಗ್ರೆಸ್ಗೆ 140 ಮತಗಳು ಬಂದಂತಾಗುತ್ತೆ. ಬಿಜೆಪಿಯ ಅಭ್ಯರ್ಥಿ ನಾರಾಯಣ ಸಾ ಬಾಂಡಗೆ ಗೆಲುವು ಕೂಡ ಈಸಿಯಾಗಿ ಆಗುತ್ತೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳೇನಿದ್ದಾರೆ ಅವರು ಕೂಡ ಈಸಿಯಾಗಿ ಗೆಲುವನ್ನು ಸಾಧಿಸ್ತಾರೆ. ನಿಗದಿತ ಮತಕ್ಕಿಂತ 5 ಹೆಚ್ಚುವರಿ ಮತಗಳು ಬಂದಿದ್ದಾವೆ. ಅಂದ್ರೆ ಪಕ್ಷೇತರವಾಗೂ ಕೂಡ ಮತಗಳು ಕಾಂಗ್ರೆಸ್ಗೆ ಬಿದ್ದಿದ್ದಾವೆ. ಅದೇ ರೀತಿಯಾಗಿ ಬಿಜೆಪಿಯಿಂದ ಒಂದು ಕ್ರಾಸ್ ವೋಟಿಂಗ್ ಕೂಡ ಆಗಿದೆ. ಎಸ್.ಟಿ. ಸೋಮಶೇಖರ್ ಅವರು ಕ್ರಾಸ್ ವೋಟ್ ಮಾಡಿದ್ದಾರೆ. ಹಾಗಾಗಿ ಇನ್ನು ಶಿವರಾಮ್ ಹೆಬ್ಬಾರ್ ಅವರ ಮತ ಕೂಡ ಬಾಕಿ ಇದೆ. ಅವರು 4 ಗಂಟೆ ಒಳಗೆ ಬಂದು ಮತದಾನವನ್ನ ಮಾಡಬೇಕು. ಅವರು ಬಿಜೆಪಿಗೆ ವೋಟ್ ಮಾಡಿದ್ರು ಅಂದ್ರೆ ಅದು ಬೇರೆ ಲೆಕ್ಕ. ಬಟ್ ಕಾಂಗ್ರೆಸ್ಗೆ ಮಾಡಿದ್ರು ಅಂದ್ರೆ 140 ಮತಗಳು ಕಾಂಗ್ರೆಸ್ನ ತೆಕ್ಕೆಗೆ ಬಂದಂತಾಗುತ್ತೆ. ಈಗಾಗಲೇ ಅಜಯ್ ಮಾಕೆನ್ಗೆ 47 ಮತಗಳು ಬಂದಿದ್ದಾವೆ. ಜಿ.ಸಿ. ಚಂದ್ರಶೇಖರ್ಗೆ 45, ನಾಜೀರ್ ಹುಸೇನ್ಗೆ 47 ಮತಗಳು ಬಂದಿದ್ದಾವೆ. ಇನ್ನೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಮತದಾನವನ್ನ ಮಾಡಿದ್ರು ಅಂತಂದ್ರೆ ಈ 3 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ 140 ಮತಗಳು ಕಾಂಗ್ರೆಸ್ನ ತೆಕ್ಕೆಗೆ ಬಂದಂತಾಗುತ್ತೆ. ಒಟ್ಟಿನಲ್ಲಿ 3 ಅಭ್ಯರ್ಥಿಗಳು ಕೂಡ ಈಸಿಯಾಗಿ ಗೆಲುವನ್ನ ಸಾಧಿಸ್ತಾರೆ. ಆದ್ರೆ ಬಿಜೆಪಿ ಜೆಡಿಎಸ್ನಿಂದ ಕುಪೇಂದ್ರ ರೆಡ್ಡಿ ಅವರ ಗೆಲುವಾಗುತ್ತೆ ಅಂತ ಏನು ಜೆಡಿಎಸ್ನ ನಾಯಕರು ಪದೇ ಪದೇ ಹೇಳ್ತಾ ಇದ್ರು, ಅವರ ಗೆಲುವು ಅಸಾಧ್ಯ. ಬಿಜೆಪಿ ಅಭ್ಯರ್ಥಿ ಗೆಲುವು ಕೂಡ ಆಗಿದೆ. ನಾರಾಯಣ ಸಾ ಬಾಂಡಗೆ ಏನಿದ್ದಾರೆ ಅವರಿಗೂ ಕೂಡ 48 ಮತಗಳು ಹೋಗಿದ್ದಾವೆ, ಬಿಜೆಪಿ ಕಡೆಯಿಂದ ಹೋಗಿದ್ದಾವೆ. ಹಾಗಾಗಿ ಅವರ ಗೆಲುವು ಕೂಡ ಆಗಿದೆ. ಇನ್ನೊಂದು ಕಡೆ ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಸುಲಭವಾಗಿ 139 ಮತಗಳನ್ನು ಪಡೆಯುವ ಮೂಲಕ 3 ಅಭ್ಯರ್ಥಿಗಳು ಕೂಡ ಗೆಲುವನ್ನು ಸಾಧಿಸಿದ್ದಾರೆ. ಅಂದ್ರೆ ಅಜಯ್ ಮಾಕೆನ್ ಅವರಿಗೆ 47 ಮತಗಳು ಬಂದಿದೆ, ಜಿ.ಸಿ. ಚಂದ್ರಶೇಖರ್ ಅವರಿಗೆ 45 ಮತ್ತೆ ನಾಜೀರ್ ಹುಸೇನ್ ಅವ್ರಿಗೂ ಕೂಡ 47 ಮತಗಳು ಬಂದಿದ್ದಾವೆ. ಪಕ್ಷೇತರವಾಗಿ ಕೂಡ ಇವರು ಜನಾರ್ದನ ರೆಡ್ಡಿ ಅವರು ಇರ್ಬೋದು, ಮತ್ತೆ ಪುಟ್ಟಸ್ವಾಮಿ ಗೌಡ ಇರ್ಬೋದು, ಅದೇ ರೀತಿಯಾಗಿ ಲತಾ ಮಲ್ಲಿಕಾರ್ಜುನ್ ಇರ್ಬೋದು, ದರ್ಶನ್ ಪುಟ್ಟಣ್ಣಯ್ಯ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಮತದಾನ ಮಾಡಿದ್ದಾರೆ. ಹೀಗಾಗಿ ಇವರೆಲ್ಲ ವೋಟ್ಗಳು ಕೂಡ ಕಾಂಗ್ರೆಸ್ಗೆ ಬಂದಿರೋದ್ರಿಂದ ಕಾಂಗ್ರೆಸ್ ಈಸಿಯಾಗಿ ಗೆಲುವನ್ನ ಪಡ್ಕೊಂಡಿದೆ. ಶಿವಕುಮಾರ್ ಜೋಹಳ್ಳಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಶಿವಕುಮಾರ್ ಜೋಹಳ್ಳಿ, ಈಗ ಈಸಿಯಾಗಿ ಅದರಲ್ಲೂ ಕೂಡ ಹೆಚ್ಚುವರಿಯಾಗಿ 5 ಮತಗಳು ಕಾಂಗ್ರೆಸ್ಗೆ ಬಂದಿದ್ದಾವೆ. ಇತ್ತ ಬಿಜೆಪಿಯಲ್ಲೂ ಕೂಡ 48 ಮತಗಳೊಂದಿಗೆ ನಾರಾಯಣ ಸಾ ಬಾಂಡಗೆ ಅವರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಶಿವರಾಮ್ ಹೆಬ್ಬಾರ್ ಅವರ ಮತವೊಂದು ಬಾಕಿ ಇದೆ. ಓವರ್ ಆಗಿ ಏನೆಲ್ಲ ಡೀಟೇಲ್ಸ್ ಇದೆ, ಗೆಲುವನ್ನ ಸಾಧಿಸಿರುವಂತ ಕಾಂಗ್ರೆಸ್ ವಲಯದಲ್ಲಿ ಏನೆಲ್ಲ ಚರ್ಚೆಗಳಾಗ್ತಾ ಇದೆ? ಇವತ್ತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ 3 ಜನ ಅಭ್ಯರ್ಥಿಗಳು ಕೂಡ ಬಹುತೇಕವಾಗಿ ಗೆಲುವಿನ ನಗೆಯನ್ನ ಬೀರ್ತಾ ಇದ್ದಾರೆ. ಅಧಿಕೃತವಾಗಿ ಅಷ್ಟೇ ಘೋಷಣೆ ಆಗಬೇಕಾಗಿದೆ. ಹಾಗೆ ಬಿಜೆಪಿ ಅಭ್ಯರ್ಥಿ ನಾರಾಯಣ ಸಾ ಬಾಂಡಗೆ ಅವರು ಕೂಡ ಗೆಲುವನ್ನ ಕಂಡಿದ್ದಾರೆ. ಅಧಿಕೃತ ಪ್ರಕಟಣೆ ಅಷ್ಟೇ ಬಾಕಿ ಉಳಿದಿರುವಂತದ್ದು. ಯಾಕಂದ್ರೆ 5ನೇ ಅಭ್ಯರ್ಥಿಯನ್ನ ಹಾಕಿರೋದ್ರಿಂದ ಸಾಕಷ್ಟು ಕುತೂಹಲ ಇತ್ತು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಶಾಸಕರನ್ನ ಸೆಳೆದು 5ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸ್ಕೊಳ್ತಾರೆ ಅನ್ನುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿದ್ದು. ಆದ್ರೆ ಈಗ ಕೂಡ ಉಲ್ಟಾ ಆಗಿದೆ. ಕಾಂಗ್ರೆಸ್ ನಾಯಕರು ನಿರೀಕ್ಷೆ ಮಾಡುವಂತೆ 3 ಜನ ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಸಫಲರಾಗಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಂದುಕೊಂಡಂತೆ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡಿದೆ. ಯಾಕಂದ್ರೆ 45 ಮತಗಳನ್ನ ಬಿಜೆಪಿ ಅಭ್ಯರ್ಥಿ ಪಡಿಬೇಕಾಗಿತ್ತು. ಅಲ್ಲಿ 3 ಮತಗಳನ್ನ ಹೆಚ್ಚುವರಿಯಾಗಿ ಅವ್ರಿಗೆ ಬಿಜೆಪಿ ಅಭ್ಯರ್ಥಿಗೆ ಹಾಕಲಾಗಿದೆ. ಅಂದ್ರೆ ಅಲ್ಲಿಗೆ ಕ್ಲಿಯರ್ ಆಗಿತ್ತು. ಯಾವಾಗ 48 ಮತಗಳನ್ನ ಬಿಜೆಪಿ ಅಭ್ಯರ್ಥಿಗೆ ಬಿಜೆಪಿ ಶಾಸಕರು ಹಾಕಿದ್ರು, ಹಾಗಾಗಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಸೋಲ್ತಾರೆ ಅನ್ನುವಂಥದ್ದು ಅಲ್ಲೇ ಬಹುತೇಕವಾಗಿ ಫಿಕ್ಸ್ ಆಗಿತ್ತು. ಮತ್ತೊಂದು ಕಡೆ ಜೆಡಿಎಸ್ ನಾಯಕರಿಗೆ ಆತಂಕ ಕೂಡ ಇತ್ತು. ತಾವು ಎಲ್ಲಾ ಪ್ರಯತ್ನಗಳನ್ನ ಮಾಡಿದ್ರು ಕೂಡ ನಮ್ಮ ಕೈ ಮೀರು ಹೋಗಿದೆ, ಯಾವ ಶಾಸಕರು ಕೂಡ ಅಡ್ಡ ಮತದಾನವನ್ನ ಮಾಡೋದಿಲ್ಲ, ನಾವು ಸೋಲ್ಬಹುದು ಅನ್ನುವಂತ ನಿರೀಕ್ಷೆಗಳೇನಿತ್ತು ಅದು ನಿಜ ಆಗಿದೆ. ಜೆಡಿಎಸ್ ನಾಯಕರ ಒಂದು ನಿರೀಕ್ಷೆಗಳು. ಯಾಕಂದ್ರೆ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಕುಪೇಂದ್ರ ರೆಡ್ಡಿ ಅವರು ಕಾಂಗ್ರೆಸ್ ಶಾಸಕರನ್ನ ಸಂಪರ್ಕ ಮಾಡಿದ್ರು, ಪಕ್ಷೇತರ ಶಾಸಕರನ್ನ ಸಂಪರ್ಕ ಮಾಡಿದ್ರು, ತಮಗೆ ಮತವನ್ನ ಹಾಕಬೇಕು ಅನ್ನುವಂತ ಮನವೊಲಿಕೆಯನ್ನು ಕೂಡ ಮಾಡಿದ್ರು. ಆದ್ರೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ ಶಾಸಕರು ಬಗ್ಗಿಲ್ಲ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹಾಗೆ ಪಕ್ಷೇತರ
3 ಜನ ಶಾಸಕರು ಕಾಂಗ್ರೆಸ್ ಪರವಾಗಿದ್ರು. ಜನಾರ್ದನ್ ರೆಡ್ಡಿ ಅವರು ಇಂಡಿಪೆಂಡೆಂಟ್ ಆಗಿದ್ರು ಕೂಡ, ಒಂದು ಕಡೆ ತಟಸ್ಥವಾಗಿದ್ರು ಕೂಡ ಬಿಜೆಪಿಗೆ ಅವರು ಮತವನ್ನ ಹಾಕಬಹುದು ಅನ್ನುವಂತ ಲೆಕ್ಕಾಚಾರಗಳಿತ್ತು. ಆದ್ರೆ ಸಿಎಂ ಮತ್ತೆ ಡಿಸಿಎಂ ಜನಾರ್ದನ ರೆಡ್ಡಿ ಅವರನ್ನು ಕೂಡ ಆಪರೇಟ್ ಮಾಡುವಲ್ಲಿ ಸಕ್ಸಸ್ ಆದ್ರು. ಆ ಕಾರಣಕ್ಕೆ ಜನಾರ್ದನ ರೆಡ್ಡಿ ಅವರ ಮತ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದಿದೆ. 3 ಜನ ಪಕ್ಷೇತರ ಅಭ್ಯರ್ಥಿಗಳ ಮತಗಳು ಕೂಡ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಬಿದ್ದಿದೆ. ಹಾಗಾಗಿ ಕಾಂಗ್ರೆಸ್ನ 3 ಜನ ಅಭ್ಯರ್ಥಿಗಳು ಈಗ ಬಹುತೇಕವಾಗಿ ಗೆಲುವನ್ನ ಕಂಡಿದ್ದಾರೆ. ನೀತಿ, ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಕಾಂಗ್ರೆಸ್ನ 3 ಅಭ್ಯರ್ಥಿಗಳು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಅಂದ್ರೆ ಇನ್ನೇನೋ ಅಧಿಕೃತವಾಗಿ ಪ್ರಕಟ ಆಗಬೇಕು ಅಷ್ಟೇ. ಇತ್ತ ನಾರಾಯಣ ಸಾ ಬಾಂಡಗೆ ಅವರು ಕೂಡ ಬಿಜೆಪಿ ಅಭ್ಯರ್ಥಿ, ಅವರು ಕೂಡ ಗೆಲುವನ್ನ ಸಾಧಿಸಿದ್ದಾರೆ. ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ ಅಷ್ಟೇ. ಇಲ್ಲಿ ನಡೀತಾ ಇರುವಂತಹ ಒಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಜೆಡಿಎಸ್ ತನ್ನ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದ್ರಲ್ಲಿ ಯಶಸ್ಸನ್ನ ಕಂಡಿದೆ. ಇತ್ತ ಕಾಂಗ್ರೆಸ್ ಕೂಡ ಯಶಸ್ಸನ್ನ ಕಂಡಿದೆ. ಮತ್ತೆ ಪಕ್ಷೇತರ ಅಭ್ಯರ್ಥಿಗಳನ್ನ ಸೆಳೆಯುವಲ್ಲೂ ಕೂಡ ಯಶಸ್ಸನ್ನ ಕಂಡಿದೆ ಕಾಂಗ್ರೆಸ್. ಆದ್ರೆ ಇಲ್ಲಿ ಮುಗ್ಗರಿಸಿದ್ದು ಬಿಜೆಪಿಗೆ ಎಡವಟ್ಟಾಗಿದೆ. ಕ್ರಾಸ್ ವೋಟಿಂಗ್ ಮಾಡಿ ಎಸ್ ಟಿ ಸೋಮಶೇಖರ್ ಅವರು ಪಕ್ಷದಲ್ಲೇ ಒಂದಷ್ಟು ಭಿನ್ನಮತ ಇದೆ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ.